ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಬಸವನಗುಡಿಯಲ್ಲಿರುವ ಎಮ್.ಎನ್. ಕೃಷ್ಣರಾವ್ ಪಾರ್ಕ್ ಹತ್ತಿರ ಇದ್ದೀವಿ. ಸೊ ಇದರ ಟೈಮಿಂಗ್ಸ್ ಬಂದು ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ತನಕ, ಸಾಯಂಕಾಲ 4:30ಯಿಂದ 8 ಗಂಟೆ ತನಕ ಈ ಒಂದು ಪಾರ್ಕ್ ಏನಿರುತ್ತೆ ಓಪನ್ ಇರುತ್ತೆ. ಸೊ ಇಲ್ಲಿ ನೀವು ಏನೇನು ನೋಡ್ಬೋದು ಅಂದರೆ ಜಾಗಿಂಗ್ ಮಾಡ್ಬೋದು, ವ್ಯಾಯಾಮ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ಸ್ ಏನಿದೆ ಎಲ್ಲ ಫೆಸಿಲಿಟಿ ಇದೆ. ಮತ್ತು ಮಕ್ಕಳು ಆಟ ಆಡೋದಕ್ಕೆ ಎರಡೂ ಕಡೆ ಸಹ ಅವರು ಮಕ್ಕಳ ಆಟ ಆಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ಯಾವಾಗಿನ ವ್ಯೂ ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ಸೊ ನಾನು ಬೆಳಿಗ್ಗೆ ಹೋಗಿದ್ದರಿಂದ ಸೊ ಯಾವುದೇ ಒಂದು ಸೌಂಡ್ ನಾಯ್ಸ್ ಇರಲಿಲ್ಲ, ತುಂಬ ಜನನೂ ಇರಲಿಲ್ಲ. ಈ ಪಾರ್ಕನ್ನು 1941ರಲ್ಲಿ ಮೈಸೂರು ದಿವಾನರಾಗಿದ್ದ ಎಮ್.ಎನ್. ಕೃಷ್ಣರಾವ್ ಅವರ ಈ ಉದ್ಯಾನವನವನ್ನು ಶಂಕುಸ್ಥಾಪನೆ ಮಾಡಿದರು. ಅದಕ್ಕೋಸ್ಕರ ನಾವು ಈ ಉದ್ಯಾನವನಕ್ಕೆ ಅವರ ಹೆಸರನ್ನು ಇಟ್ಟಿದ್ದಾರೆ, ಎಮ್.ಎನ್. ಕೃಷ್ಣರಾವ್ ಪಾರ್ಕ್. 1941ರಲ್ಲಿ ಅವರು ಮೈಸೂರಿನ ದಿವಾನರು ಆಗಿದ್ದಾಗ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಈ ಪಾರ್ಕ್ ತುಂಬ ಡೆವಲಪ್ ಆಗಿದೆ. ಮೊದಲು ಈ ಥರ ಇರಲಿಲ್ಲ. ಸಾಯಂಕಾಲ ಹೊತ್ತಲ್ಲಿ ತುಂಬ ರಶ್ ಇರುತ್ತೆ. ಇಲ್ಲಿ ಯಾವುದೇ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ, ಆದರೆ ಕರೆಕ್ಟ್ ಟೈಮ್ಗೆ ಬರಬೇಕು. ಇಲ್ಲಾಂದರೆ ಅವ್ರ ಗೇಟನ್ನು 2 ಕಡೆ ಗೇಟ್ ಇದೆ, ಒಂದು ಆ ಕಡೆಯಿಂದ ಎಂಟ್ರೆನ್ಸ್, ಒಂದು ಈ ಕಡೆಯಿಂದ ಎಂಟ್ರೆನ್ಸ್ ಇದೆ. ನೋಡ್ತಾ ಇದ್ದೀರಾ, ಎಲ್ಲ ಬೆಳಗ್ಗೆ ಜಾಗಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಪಾರ್ಕನ್ನು ಡೈಲಿ ಅವರು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಸೊ ಯಾವಾಗ ಪಾರ್ಕ್ ಕ್ಲೋಸ್ ಆಗುತ್ತೆ ಅಲ್ವಾ, ಆಗ ಅವರು ಕಸ ಗುಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಈ ಪಾರ್ಕ್ ಇಷ್ಟು ಕ್ಲೀನಾಗಿದೆ. ಸೊ ಚೆನ್ನಾಗಿ ಮೇಂಟೆನೆನ್ಸ್ ಸಹ ಮಾಡಿದ್ದಾರೆ. ನೋಡ್ಬೋದು, ಇದು ಮಕ್ಕಳು ಒಂದು ಆಟ ಆಡೋಕ್ಕೆ ಮಾಡಿರೋ ಒಂದು ಇದು ಪಾರ್ಕ್ ಒಳಗಡೆ ಇದು ಒಂದು. ಸೊ ಇವಾಗ ಯಾರೂ ಇಲ್ಲ, ಯಾಕಂದರೆ ಇದು ಬೆಳಿಗ್ಗೆ ಹೊತ್ತಲ್ಲಿ ಬಂದಿದ್ದೀನಲ್ವ, ಸಾಯಂಕಾಲ ಹೊತ್ತಲ್ಲಿ ತುಂಬ ರಶ್ ಇರುತ್ತೆ. ಜಾರಬಂಡಿ, ಬೆಳಗ್ಗೆ ಹೊತ್ತಲ್ಲಿ ಗಾಳಿ ಸಹ ತುಂಬ ಫ್ರೆಶ್ ಆಗಿರುತ್ತೆ. ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋದ್ರಿ. ಎಷ್ಟು ಚೆನ್ನಾಗಿ ಕಂಬಿಗಳನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಕಡೆ ಗ್ರೌಂಡಲ್ಲಿ ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ ಒಂದು ಗ್ರೌಂಡ್ ಮಾಡಿದ್ದಾರೆ.
ಇಲ್ಲಿ ಕ್ರಿಕೆಟ್ ಸಹ ಆಡ್ತಾರೆ. ಇಲ್ಲಿ ಕ್ರಿಕೆಟ್ ತುಂಬ ಆಡೋದಿದೆ. ನೆಕ್ಸ್ಟು ಮುಂದೆ ನೋಡ್ತಾ ಇದ್ದೀರಲ್ಲ, ಅದು ಒಂದು ಗ್ರಂಥಾಲಯ, ಚಿಕ್ಕದಾದ ಒಂದು ಗ್ರಂಥಾಲಯ. ಇದು ತುಂಬ ದೊಡ್ಡದಾದ ಒಂದು ಗ್ರಂಥಾಲಯ ಅಂತ, ಒಂದು ಪಾರ್ಕ್ ಅಂತಲೇ ಹೇಳ್ಬಹುದು. ಈ ಪಾರ್ಕಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಸಹ ಇದೆ. ಕುತ್ಕೊಳ್ಳೋಕ್ಕೂ ರಿಲ್ಯಾಕ್ಸ್ ಮಾಡೋಕ್ಕೂ ಫೆಸಿಲಿಟಿ ಇದೆ. ಮರಗಳು ತುಂಬ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಸೊ ಇದರ ಹಿಂದುಗಡೆ ಬಂದು ಬ್ಯಾಡ್ಮಿಂಟನ್ ಒಂದು ಕ್ರೀಡಾಂಗಣ ಇದೆ. ಇಲ್ಲೇನಿದೆ ನೋಡೋಣ ಬನ್ನಿ. ಇದು ಒಳಗಡೆ ಹೋಗೋಣ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ವ್ಯಾಖ್ಯಾನ ಇದೆ. ಏನದು ಮುಂದೆ ಏನಿದೆ? ಇಲ್ಲಿ ಒಂದು ಸುತ್ತ ಗಿಡಗಳನ್ನು ನೆಟ್ಟಿದ್ದಾರೆ. ಅವರ ಒಂದು ಶ್ಲೋಕನ ಓದೋಣ ಏನಿದೆ ಅಂತ. ನೀವು ಸೇವಿಸುವ ಅನ್ನ, ಬೇಯಿಸುವ ನೀರು ನಿಮ್ಮ ದುಡಿಮೆಯ ಬೆವರಾಗಿರಬೇಕೇ ಹೊರತು ಬೇರೆಯವರ ಕಣ್ಣೀರಾಗಿರಬಾರದು. ಅಂದರೆ ನೀವು ದುಡಿದು ತಿನ್ನಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ. ಮತ್ತೆ ಅಲ್ಲಿಂದ ಮುಂದೆ ಹೋದರೆ ಏನಿದೆ? ಸೊ ಇದೆಲ್ಲ ಪಾರ್ಕ್ ಇರೋದ್ರಿಂದ ನಾವು ಅಲ್ಲೇ ಬಂದಿದ್ದೀವಿ ಅನ್ನೋ ಥರ ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಒಂದು ರೌಂಡ್ ಹಾಕಿದ್ದೀನಿ. ಇದು ನಿಮಗೆ ನೋಡಿದ್ರೆ ಇಲ್ಲಿ ಸುತ್ತೊಡಿತಾ ಇದ್ದೀನಿ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಎಲ್ಲೆಲ್ಲೂ ಹಸಿರು ಹಸಿರು. ಇದು ಹೊರಗಡೆ ಹೋಗೋ ದಾರಿ, ಎಕ್ಸಿಟ್ ಆಗೋ ದಾರಿ. ಸೊ ಇದ್ರೊಳಗಡೆ ನೋಡ್ತಾ ಇದ್ದೀರಲ್ವ, ಅಲ್ಲಿ ಅದು ಒಂದು ಏನಿದೆ, ಅದರ ಮೇಲೆ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಇದ್ರೊಳಗಡೆ ಅವರು ಬ್ಯಾಡ್ಮಿಂಟನ್ ಅಥವಾ ಏನಾದರೂ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಬಾಸ್ಕೆಟ್ಬಾಲ್ ಅಥವಾ ಏನಾದರೂ ಒಂದು ಅವರು ಆಟನ ಆಡ್ಬೋದು. ಮತ್ತು ಆ ಕಡೆ ನೋಡಿದ್ವಲ್ಲ, ಇದು ಬೇರೆ, ಇದು ಎರಡನೇದು. ಇದು ಈ ಪಾರ್ಕಲ್ಲಿ ಏನಿದೆ ಅಂದರೆ ಜಾಗಿಂಗ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ಸನ್ನು ಇದೆ. ಮತ್ತು ಅದೇ ರೀತಿಯಾಗಿ ಸ್ಟ್ರಕ್ಚರ್ನ ಇಲ್ಲಿ ಬಿಟ್ಟಿದ್ದಾರೆ. ಇದು ಈ ಕಡೆ, ಅದು ಆ ಕಡೆ ಸೈಡ್ ಆಯಿತು, ಇದು ಈ ಕಡೆ ಸೈಡ್. ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ ಛತ್ರ ಥರ, ಇಲ್ಲಿ ಜಾಗಿಂಗ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟನ್ನು ಇದೆ.
ಕಸ ಡಬ್ಬಿಗಳು ಸಹ ಇದೆ ಅಲ್ಲಿ, ಒಣ ಕಸ ಹಸಿ ಕಸ